ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮೊಂದು ಇಂಡಿಯನ್ ಗೌರ್ಮೆಂಟ್ ಏನು ಸ್ಕ್ಯಾಮ್ ಅದ್ರ ಜೊತೆಗೆ ನಮ್ಮೊಂದು ಸೇಫ್ಟಿಗೋಸ್ಕರ ಈ ರೀತಿ ಮಾಡ್ತಾ ಇದೆ ಏನೋ ಗೊತ್ತೇ ಆಗ್ತಲ್ಲ. ಏನಪ್ಪ ಅನ್ಬೇಕ್ರೆ ನಮ್ಮೊಂದು ಇಂಡಿಯನ್ ಗೌರ್ಮೆಂಟ್ ಹೊಸ ನ್ಯೂ ರೂಲ್ಸು ಅದ್ರ ಜೊತೆ ಹೊಸ ಲಾ ಕೂಡ ತಂದಿದೆ. ಈ ಒಂದು ಕಾರಣದಿಂದ ವಾಟ್ಸಪ್ದವರು ಅಂತ ಇದ್ದಾರೆ, ನಮಗೆ ಇಂಡಿಯಾ ಸವಸನೆ ಸಾಕಪ್ಪ, ನಾವು ಇಂಡಿಯಾ ಬಿಟ್ಟು ಹೋಗ್ತೀವಿ, ನಮ್ಮ ಒಂದು ವಾಟ್ಸಪ್ ಇಂಡಿಯಾದಲ್ಲಿ ರನ್ ಆಗಲ್ಲ, ಇನ್ನು ಮುಂದೆ ವಾಟ್ಸಪ್ ಅಂದರೆ ವಾಟ್ಸಪ್ ನಮ್ಮ ಇಂಡಿಯಾದ ಸವಸನೆ ಸಾಕಂತೇಳಿ ವಾಟ್ಸಪ್ದವ್ರು ಏನು ಮಾಡ್ತಾರೆ, ಇಂಡಿಯಾ ಬಿಟ್ಟು ಹೋಗ್ತಾ ಇದ್ದಾರೆ. ಇದು ಏನು ಸಂಪೂರ್ಣ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ವಾಟ್ಸಪ್ಪು ಯಾವೊಂದು ಕಾರಣಕ್ಕೋಸ್ಕರ ಇಂಡಿಯಾದಲ್ಲಿ ಬ್ಯಾನ್ ಆಗುತ್ತೆ, ಏನು ಕಾರಣ, ಏನು ರೀಸನ್ನು, ಇಂಡಿಯನ್ ಗೌರ್ಮೆಂಟ್ ಅಂತ ಒಂದು ರೂಲ್ಸ್ ಏನು ಮಾಡಿತ್ತು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಅದನ್ನು ಎಲ್ಲರಿಗೆ ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೀವು ವಾಟ್ಸಪ್ ಯೂಸ್ ಮಾಡ್ತಾರಾ ಇಲ್ವ ಅಂತ. ಯಾಕಂದರೆ ಇತ್ತೀಚೆಗೆ ವಾಟ್ಸಪ್ನ ತುಂಬ ಇಂಪಾರ್ಟೆಂಟ್, ಪ್ರತಿಯೊಬ್ಬರು ಕೂಡ ವಾಟ್ಸಪ್ ಯೂಸ್ ಮಾಡ್ತೀವಿ, ಪ್ರತಿಯೊಬ್ಬರು ಕೂಡ ವಾಟ್ಸಪ್ ಯೂಸ್ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ವಾಟ್ಸಪ್ ಯೂಸ್ ಮಾಡೋರು ಈ ಒಂದು ಶೇರ್ ಮಾಡಿ ಅದೇನು ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಹೊಸ ಬಂದಿರ್ತಾರೆ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಆ್ಯಪಲ್ಲಿ ಟನ್ ಅಂತ ಕ್ಲಿಕ್ ಮಾಡಿದೆ. ಇವತ್ತು ಸ್ಟಾರ್ಟ್ನ ಬನ್ನಿ. ಮೊದಲನೇ ಬಂದ್ಬಿಟ್ಟು ಎಲ್ಲರಿಗೂ ಹೇಳ್ಬೇಕಾರೆ ಈ ಒಂದು ಸ್ಟೋರಿ ವಾಟ್ಸಪ್ ಬಗ್ಗೆ ಸ್ಟೋರಿ ಸ್ಟಾರ್ಟ್ ಆಗಿದೆ, ತುಂಬ ವರ್ಷಗಳ ಹಿಂದ್ಗಡೆ ಸ್ಟಾರ್ಟ್ ಆಗಿದೆ. ಏನಪ್ಪ ಅನ್ಬೇಕಾರೆ 2020-2021 ನಮ್ಮ ಒಂದು ಇಂಡಿಯನ್ ಗೌರ್ಮೆಂಟು IT ಆ್ಯಕ್ಟ್ ಅಂತ ಒಂದು ಸ್ಟಾರ್ಟ್ ಮಾಡಿತ್ತು. ಅಂದರೆ IT ಆ್ಯಕ್ಟ್ ಅಂತ ಒಂದು ಸ್ಟಾರ್ಟ್ ಮಾಡಿತ್ತು. ಏನಪ್ಪ ಅನ್ಬೇಕಾರೆ ಯಾವುದೊಂದು ಪ್ರವೇಶ ಇರಲಿ ಏನೇ ಇರಲಿ ಅದು ನಮ್ಮೊಂದು ಇಂಡಿಯನ್ ಗೌರ್ಮೆಂಟಿಗೆ ಎಲ್ಲ ಗೊತ್ತಾಗಬೇಕು, ನಮ್ಮ ಗೌರ್ಮೆಂಟಿಗೆ ಗೊತ್ತಾಗಬೇಕು ಅಂತ ಈ ರೀತಿ ಒಂದು ಸ್ಟಾರ್ಟ್ ಮಾಡಿದ್ರು. IT ಅನ್ನೋದೊಂದು ಸ್ಟಾರ್ಟ್ ಮಾಡಿದ್ರು. ಆ ಒಂದು ಕಾರಣ ಸಡನ್ ಆಗಿ PUBG ಒಂದು ಇದಾಯಿತು. ಅಂದರೆ IT ಆ್ಯಕ್ಟ್ ಅಂದರೆ ಪ್ರವೇಶ ಅಂದರೆ ಡೇಟಾ ಅಂದರೆ PUBG ಅನ್ನೋದೊಂದು ಡೇಟಾ ಅಂದ್ರೆ ಆ PUBG ಏನಾಯಿತು ಅದು ಬೇರೆ ಕಂಟ್ರಿಯಲ್ಲಿ ಇತ್ತು. ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಡೇಟಾ ಎಲ್ಲ ಇನ್ನೊಬ್ರಿಗೆ ಲೀಕ್ ಮಾಡ್ತಾ ಇದೆ ಅಂತೇಳಿ ಇಂಡಿಯಾದವ್ರು ಏನು ಮಾಡಿದ್ರು, ಆ PUBG ಬ್ಯಾನ್ ಮಾಡೋದಕ್ಕೆ ಸ್ಟಾರ್ಟ್ ಐತಿ. ನೀವು ಏನೇ ಮಾಡಿ ಎಲ್ಲ ನಮ್ಮ ಇಂಡಿಯಾದಲ್ಲಿ ಇರಬೇಕು. ಇಂಡಿಯಾ ಅಂದರೆ ನೀವು ಡೇಟಾ ಆಫೀಸ್ ಕೂಡ ಡೇಟಾ ಕಲೆಕ್ಷನ್ ಕೂಡ ಎಲ್ಲ ನಮ್ಮ ಇಂಡಿಯಾದಲ್ಲಿ ಇರಬೇಕು, ಯಾರಿಗೂ ಯಾವುದೇ ರೀತಿ ಡೇಟಾ ಶೇರ್ ಮಾಡಬಾರ್ದು ಅಂತೇಳಿ PUBG ಕೂಡ ಬ್ಯಾನ್ ಮಾಡಿದ್ರು ನಮ್ಮ ಇಂಡಿಯಾದಿಂದ. ಏನಾಗಿತ್ತು ಆವಾಗ ಆ ಒಂದು ಕಾರಣದಿಂದ ವಾಟ್ಸಪ್ದವ್ರು ಕೂಡ ಒಂದು ಪ್ರಾಬ್ಲಮ್ ಆಯಿತು. ಏನಪ್ಪ ಪ್ರಾಬ್ಲಮ್ ಹೇಳ್ಬೇಕಾರೆ ಅದು ವಾಟ್ಸಪ್ಪಲ್ಲಿ ಪ್ರವೇಶಿಯಾಗಿ ಒಂದು ಹೊಸ ಅಂದರೆ ವಾಟ್ಸಪ್ಪಲ್ಲಿ ಪ್ರವೇಶಿ ಒಂದು ಫೀಚರ್ಸ್ ಇದೆ. ಆ ಒಂದು ಫೀಚರ್ಸ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕಾ end-to-end ಎನ್ಕ್ರಿಪ್ಷನ್ ಅಂತ ಬಂದ್ಬಿಟ್ಟು. end-to-end ಎನ್ಕ್ರಿಪ್ಷನ್ ಅಂದರೆ ಯಾವ ರೀತಿ ಅಂದ್ರೆ ಬೇಕಾರೆ ನಾವು ವಾಟ್ಸಪ್ಪಲ್ಲಿ ಯಾರ ಜೊತೆ ಕಾಲ್ ಮಾಡ್ಬೋದು. ಈಗ ನಾನು ನಮ್ಮ ಫ್ರೆಂಡ್ ಜೊತೆ ಕಾಲ್ ಮಾಡಿದ್ರೆ ನನ್ನ ಫ್ರೆಂಡು ನಾನು ಇಬ್ಬರೇ ಮಾತಾಡಿದ್ರೆ ಅವ್ರಿಬ್ಬರಿಗೆ ಗೊತ್ತಿರಬೇಕು, ಅದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು ಅಂತೇಳಿ ವಾಟ್ಸಪ್ದವ್ರೊಂದು ಪ್ರವೇಶ ಮಾಡಿದ್ದಾರೆ. ಅದೇ end-to-end ಎನ್ಕ್ರಿಪ್ಷನ್ ಅಂತ ಬಂದ್ಬಿಟ್ಟು ಅಂದರೆ ಮೂರನೇದವ್ರಿಗೆ ಯಾರಿಗೂ ಕೂಡ ಗೊತ್ತಾಗಬಾರ್ದು, ವಾಟ್ಸಪ್ದವ್ರಿಗೆ ಕೂಡ ಗೊತ್ತಾಗಲ್ಲ, ಆ ರೀತಿ ವಾಟ್ಸಪ್ದವ್ರು ಮಾಡಿದ್ದಾರೆ. ಆದರೆ ಬಟ್ ನಮ್ಮ ಇಂಡಿಯನ್ ಗೌರ್ಮೆಂಟು ಏನು ಮಾಡ್ತಾ ಇದ್ದಾರೆ ಹೇಳ್ಬೇಕ್ರೆ ತುಂಬ ಸಿಂಪಲ್. ನಮ್ಮ ಇಂಡಿಯನ್ ಗೌರ್ಮೆಂಟ್ ಏನು ಮಾಡ್ತಾ ಇದ್ದಾರೆ, ಅವರು ಒಂದು ಹೊಸ ನೀವು IT ರೂಲ್ಸ್ ಮಾಡ್ತಾ ಇದ್ದಾರೆ, ಅಂದರೆ ಲಾ ಮಾಡ್ತಾ ಇದ್ದಾರೆ. ಏನಪ್ಪ ನಮಗೆ ವಾಟ್ಸಪ್ನಲ್ಲಿ ಕೆಲವೊಂದಷ್ಟು ಎಕ್ಸೆಸ್ ಏನಿದೆ ಅದು ನಮ್ಗೆ ಗೊತ್ತಾಗಬೇಕಂದ್ರೆ ಯಾವ ರೀತಿ. ಈಗ ನಾವು ವಾಟ್ಸಪ್ನಲ್ಲಿ ಆಗಿರ್ಬೋದು, ನೀವು ನೋಡ್ಕೊಳ್ಳಿ, ವಾಟ್ಸಪ್ನಲ್ಲಿ ಯಾವುದೋ ಒಂದು ವಿಡಿಯೋ ಕಾಲ್ ಆಗಿರ್ಬೋದು, ಏನೇ ಮಾಡಿದ್ರು ಕೂಡ ವಾಟ್ಸಪ್ದವ್ರಿಂದ ಇನ್ನೊಬ್ರಿಗೆ ಯಾರಿಗೂ ಕೂಡ ಗೊತ್ತಾಗಲ್ಲ. ನಾವು ವಾಟ್ಸಪ್ಪಲ್ಲಿ ಇನ್ನೊಬ್ರ ಜೊತೆ ನೀವು ಚಾಟ್ ಮಾಡಿದ್ರು ಕೂಡ ಅದು ಯಾರಿಗೆ ವಾಟ್ಸಪ್ದವ್ರಿಗೆ ಗೊತ್ತಾಗಲ್ಲ. ಆದ್ರೆ ಬಟ್ ಅಲ್ಲಿ ವಾಟ್ಸಪ್ದವರು ಕಾರಣದಿಂದ ಅಂದರೆ ವಾಟ್ಸಪ್ದವ್ರು ಏನು ಪರ್ಸನಲ್ ಇನ್ನೊಬ್ರಿಗೆ ಗೊತ್ತಾಗ್ಬೋದು. ವಾಟ್ಸಪ್ದವ್ರು ಮೇನ್ ಇಂಪಾರ್ಟೆಂಟ್ ಏನು ಮಾಡ್ತಾರೆ, ನಮ್ಮ ಒಂದು ವಾಟ್ಸಪ್ ಯೂಸರ್ಸ್ ಏನು ಪರ್ಸನಲ್ ಏನಿದೆಯಲ್ಲ ಅಂದರೆ ಪರ್ಸನಲ್ ಏನಿದೆಯಲ್ಲ ಅದು ಇನ್ನೊಬ್ರಿಗೆ ಯಾರಿಗೂ ಕೂಡ ಲೀಕ್ ಆಗಬಾರ್ದು ಅಂತೇಳಿ ವಾಟ್ಸಪ್ದವ್ರು ಏನು ಮಾಡ್ತಾರೆ, ಈ ಗೌರ್ಮೆಂಟ್ದವ್ರಿಗೆ ಏನು ಮಾಡ್ತಾರೆ, ಅವರೊಂದು ರೂಲ್ಸ್ಗೆಲ್ಲ ನಾವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನಾವು ಎಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ತದೆ. ಅವರೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂದರೆ ಏನಪ್ಪ ಅಂದರೆ ನಮ್ಮ ಗೌರ್ಮೆಂಟ್ದು ಏನೂ ಇಲ್ಲ, ತುಂಬ ಸಿಂಪಲು. ನಿಮ್ಮದು ವಾಟ್ಸಪ್ ಕಾಲ್ ಆಗಿರ್ಬೋದು ಏನೇ ಆಗಿರ್ಬೋದು ಅದು ನಮಗೆ ಬೇಡ, ಜಸ್ಟು ವಾಟ್ಸಪ್ನಲ್ಲಿ ಮಾಡ್ತಾ ಇರೋ ಮೆಸೇಜ್ ಅಂದರೆ ವಾಟ್ಸಪ್ದಲ್ಲಿ ಮಾಡ್ತಾ ಇರೋ ಮೆಸೇಜ್ ಅದು ನಮಗೆ ಗೊತ್ತಾಗಬೇಕು. ಅಂದರೆ ವಾಟ್ಸಪ್ದಲ್ಲಿ ಮೆಸೇಜ್ ಅಂದರೆ ಏನಂದ್ರೆ end-to-end ಎನ್ಕ್ರಿಪ್ಷನ್ ಅಂತ ಬಂದ್ಬಿಟ್ಟು ಅಂದರೆ ಏನು ಅದು end-to-end ಎನ್ಕ್ರಿಪ್ಷನ್ ಅಂತ ಅಂತ ಇರುತ್ತೆ. ಅಂದರೆ end-to-end ಎನ್ಕ್ರಿಪ್ಷನ್ ಅಂದರೆ ಇನ್ನೊಬ್ಬರಿಗೆ ವಾಟ್ಸಪ್ದಲ್ಲಿ ಮೆಸೇಜ್ ಮಾಡೋದು ಗೊತ್ತಾಗಲ್ಲ ಅವ್ರು ಏನು ಮಾಡಿ ವಾಟ್ಸಪ್ದವ್ರು ಪರ್ಸನಲ್ ಆಗಿ ಮಾಡಿದ್ದಾರೆ. ಅದು ಬಟ್ ಆ ಗೌರ್ಮೆಂಟ್ಗೆ ಗೊತ್ತಾಗಬೇಕಂತ ಮಾಡ್ತಾ ಇದ್ದಾರೆ. ಆ ಗೌರ್ಮೆಂಟ್ ಯಾವ ಒಂದು ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಈ ಇತ್ತೀಚೆಗೆ ನೋಡಿದ್ರೆ ವಾಟ್ಸಪ್ನಲ್ಲಿ ತರಪಟ್ಟಿ ಸ್ಕ್ಯಾಮ್ಸು ಅದ್ರ ಜೊತೆ ವಾಟ್ಸಪ್ನಲ್ಲಿ ಯಾವುದೊಂದು ದಂಗೆ ಅಂದರೆ ಗಲಾಟೆ ಆಗೋದು ಮತ್ತು ಅದ್ರ ಜೊತೆ ರಾಜಕೀಯ ಅದು ಇದು ವಾಟ್ಸಪ್ದಲ್ಲಿ ಪ್ರಾಡಕ್ಟ್ ಅಂದರೆ ಒಂದು ಮೆಸೇಜ್ ಕಳ್ಸಿದ್ರೆ ಜಸ್ಟ್ ಆ ಒಂದು ಮೆಸೇಜಿನಿಂದ ಎಷ್ಟೋ ಜಗಳಗಳಾಗ್ತಾ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಅದನ್ನ ಯಾರು ಫಾರ್ಗೆಟ್ ಮಾಡಿದ್ದಾರೆ, ಯಾರು ಮೆಸೇಜ್ ಕಳಿಸಿದ್ದಾರೆ ಅಂತ ನೋಡೋ ಕಾರಣಕ್ಕೋಸ್ಕರ ಈ ರೀತಿ ನಮಗೆ ಈ ಒಂದು ಫೀಚರ್ಸ್ ಇದು ಮಾಡಿ ಅಂತ ಇದ್ರೆ. ಆದ್ರೆ ಬಟ್ ನಮ್ಮೊಂದು ವಾಟ್ಸಪ್ ಯಾವುದೇ ರೀತಿ ಕೂಡ ಬಿಟ್ಟು ಕೊಡಲ್ಲ ಅಂತ ಇದ್ದಾರೆ. ನಾವು ವಾಟ್ಸಪ್ ಪ್ರವೇಶ end-to-end ಎನ್ಕ್ರಿಪ್ಷನ್ ಬಿಟ್ಟು ಕೊಡಲ್ಲ. ನಮ್ಮೊಂದು ವಾಟ್ಸಪ್ ಪ್ರವೇಶ ನಮಗೆ ಮೇನ್ ಇಂಪಾರ್ಟೆಂಟ್. ವಾಟ್ಸಪ್ ಯೂಸರ್ ಅಂದರೆ ಪ್ರವೇಶ ನಮಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಆ ಮೆಸೇಜ್ ಯಾರು ಸ್ಕ್ಯಾನ್ ಮಾಡಿರ್ತಾರೆ ನೋಡ್ಬೇಕಾರೆ ಅಲ್ಲಿ end-to-end ಎನ್ಕ್ರಿಪ್ಷನ್ ಅವರು ಪ್ರವೇಶಿಯಾಗಿ ಲಾಕ್ ಮಾಡಿದ್ದಾರೆ, ಅದನ್ನ ನೋಡೋಕ್ಕಾಗಲ್ಲ.
ಆ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ತಾರೆ ಇಂಡಿಯಾದವರು ನಮ್ಮ ಪ್ರೈವಸಿಗೆ ನೀವು ಇದು ಮಾಡ್ತಾ ಇಲ್ಲ ಅಂತ ಅವ್ರು ಇದು ಮಾಡ್ತಾರೆ. ಆದ್ರೆ ಬಟ್ ಅಲ್ಲಿ ವಾಟ್ಸಪ್ದವ್ರು ಏನು ಮಾಡ್ತಾ ಇದ್ದಾರೆ, ನಮಗೆ ನಿಮ್ಮ ಪ್ರೈವಸಿ ಅದನ್ನ ಬಿಟ್ಟು ಕೊಡೋಕ್ಕಾಗಲ್ಲ, ಅಂದರೆ ನಮ್ಮ ವಾಟ್ಸಪ್ ಯೂಸರ್ ಪ್ರೈವಸಿ ನಾವು ಲೀಕ್ ಮಾಡೋಕ್ಕಾಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಮಗೆ ಇಂಡಿಯಾ ಸಮಸ್ಯೆನೇ ಬೇಡಪ್ಪ ಅಂತೇಳಿ ಇಂಡಿಯಾ ಬಿಟ್ಟು ಹೋಗ್ತೇನೆ ಅಂತ ಅವರೊಂದು ವಾಟ್ಸಪ್ ಕಡೆ ಇದ್ದಂಥ ಲಾಯರ್ ಇದು ಮಾಡಿದ್ದಾರೆ. ಜಡ್ಜಲ್ಲಿ ಅಂದರೆ ಮನೆ ಅಂದರೆ ಕೋರ್ಟ್ನಲ್ಲಿ ಇದು ಮಾಡ್ತಾ ಇದ್ದಾರೆ. ಅಂದರೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ನಾವು ವಾಟ್ಸಪ್ನಲ್ಲಿ ಇದ್ದಂಥ ಯಾವುದೋ ಒಂದು ಪರ್ಸನಲ್ ಡೇಟಾ ಇನ್ನೊಬ್ರು ಯಾರು ಕೂಡ ಲೀಕ್ ಮಾಡಲ್ಲ, ಗೌರ್ಮೆಂಟ್ ಆಗಿರೋದು ಏನೇ ಆಗಿರ್ಬೋದು. ಈಗ ಸಡನ್ ಏನು ನೋಡ್ಕೊಳ್ಳೋ ಒಂದು ಆಸ್ಟ್ರೇಲಿಯಾದಲ್ಲಿ ನಮ್ಮ ಇಂಡಿಯನ್ ಒಬ್ಬರು ಏನು ಮಾಡಿದ್ರು, ಫ್ಲೈಟಲ್ಲಿ ಹೋಗುವಾಗಲೇ ಒಂದು ಬಾಂಬು ಈ ರೀತಿ ಒಂದು ಮೆಸೇಜ್ ಹಾಕಿದ್ರು, ಅದು ಸ್ನ್ಯಾಪ್ನಲ್ಲಿ ಅಂದರೆ ಸ್ನ್ಯಾಪ್ಚಾಟಲ್ಲಿ ಹಾಕಿದ್ರು. ಆ ಒಂದು ಕಾರಣಕ್ಕೋಸ್ಕರ ಅವನು ಇಂಡಿಯನ್ ಅಂದರೆ ಆರ್ಮಿದವ್ರು ಏನು ಮಾಡಿ ಅವ್ನು ಟ್ರ್ಯಾಕ್ ಮಾಡಿ ಹಿಡ್ಕೊಂಡು ಅವನಿಗೆ ಎಷ್ಟು $100K ಏನು ಫೈನ್ ಹಾಕಿದ್ರು. ಎಷ್ಟು ಒಂದು ಫೈನ್ ಹಾಕಿದ್ರು. ಆ ಫೈನ್ ಹಾಕ್ಬೇಕಾದ್ರೆ ಅಲ್ಲಿ ಏನಾಗಿದ್ದು, ಅಲ್ಲಿ ಎನ್ಕ್ರಿಪ್ಷನ್ಗೆ ಅಪ್ಲಿಕೇಶನ್ಗೆ ಅದಕ್ಕೆ ಪ್ರೈವಸಿ ಅನ್ನೋದೇ ಇಲ್ಲ, ಅದನ್ನು ಯಾರು ಬೇಕಾದ್ರೆ ಎಕ್ಸೆಸ್ ಮಾಡ್ಬೋದು. ಆದ್ರೆ ಬಟ್ ಈ ವಾಟ್ಸಪ್ದವ್ರು ಏನು ಮಾಡಿದ್ದಾರೆ ಅಂದರೆ ಈ ಒಂದು ಕಾರಣಕ್ಕೋಸ್ಕರ, ಯಾಕಂದರೆ ನಾವೇನಾದರೂ ನಿಮಗೆ ಆ ಪರ್ಮಿಷನ್ ಕೊಟ್ಟರೆ ಅದ್ರ ಜೊತೆ ಏನಾದರೂ ಯಾಕಾಗಿ ಇನ್ನೊಬ್ರು ಏನಾದರೂ ಅದನ್ನು ಯೂಸ್ ಮಾಡ್ತಾರೆ, ಅವ್ರ ಪರ್ಸನಲ್ ಡೇಟಾ ಎಲ್ಲ ಲೀಕ್ ಆದರೆ ನಮ್ಮ ಒಂದು ವಾಟ್ಸಪ್ದು ಏನು ವ್ಯಾಲ್ಯೂ ಇರಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾವು ಯಾವುದೇ ರೀತಿ ನಮ್ಮೊಂದು ವಾಟ್ಸಪ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ, ನಿಮಗೆ ಯಾವುದೇ ರೀತಿ ನಾವು ಶೇರ್ ಮಾಡಲ್ಲ, ಯಾವುದೇ ರೀತಿ ಎನ್ಕ್ರಿಪ್ಷನ್ ನಾನು ನಿಮಗೆ ಸೆಂಡ್ ಮಾಡಲ್ಲ ಅಂತ ವಾಟ್ಸಪ್ದವ್ರು ಹೇಳ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ವಾಟ್ಸಪ್ದವ್ರು ಹೇಳ್ತಾರೆ, ನಮಗೆ ಅದು ಸೆಂಡ್ ಮಾಡೋಕ್ಕಾಗಲ್ಲ, ಬೇಡ ಅಂದರೆ ನಾವು ಇಂಡಿಯಾ ಕಂಟ್ರಿಯಲ್ಲೇ ನಮ್ಮೊಂದು ವಾಟ್ಸಪ್ಪನ್ನು ನಾವು ತೆಗೆದು ಬಿಡ್ತೀವಿ, ವಾಟ್ಸಪ್ ಇರಲ್ಲ ನಿಮ್ಮೊಂದು ಇಂಡಿಯಾ ಕಂಟ್ರಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಈ ರೀತಿ ನಡೀತಿದೆ. ಯಾಕಂದರೆ ವಾಟ್ಸಪ್ದವ್ರು ಮೇನ್ ಥಿಂಕ್ ಮಾಡಿ, ವಾಟ್ಸಪ್ದವ್ರು ಎಷ್ಟು ಸೇಫ್ಟಿ ಆಗಿದ್ದಾರೆ ಅವಾಗ ನಮ್ಮೊಂದು ವಾಟ್ಸಪ್ ಯೂಸ್ ಮಾಡೋ ಪ್ರತಿಯೊಬ್ಬರು ವ್ಯಕ್ತಿದು ಪರ್ಸನಲ್ ಡೀಟೇಲು ಯಾರಿಗೂ ಕೂಡ ಶೇರ್ ಮಾಡಲ್ಲ ಅಂತೇಳಿ ವಾಟ್ಸಪ್ದವ್ರು ಇದ್ದಾರೆ. ಐಫೋನ್ ಅದೇ ರೀತಿ ಕೂಡ, ಐಫೋನ್ ನೀವು ಎಕ್ಚುಲ್ ಬಂತು ನೀವು ನೋಡ್ಕೊಳ್ಬೋದು, ಐಫೋನ್ 70,000 ಕೊಟ್ಟು ತಗೋತಾರ ಅಂದ್ರೆ ಯಾವ ಒಂದು ಕಾರಣಕ್ಕೋಸ್ಕರ, ಪರ್ಸನಲ್ ಸೇಫ್ಟಿಗೋಸ್ಕರ ತಗೋತಾರೆ. ಅದು ಬಿಟ್ಟು ದುಡ್ಡುಗೋಸ್ಕರ ಅಂದರೆ ದುಡ್ಡು ಕೊಟ್ಟು ಹಂಗಿಲ್ಲ, ಸೇಫ್ಟಿಗೋಸ್ಕರ ತಗೋತಾರೆ, ಬ್ರ್ಯಾಂಡ್ಗೋಸ್ಕರ ಅಲ್ಲ. ಅದು ಅಷ್ಟು ದೊಡ್ಡ ಬ್ರ್ಯಾಂಡ್, ಅಷ್ಟು ದೊಡ್ಡ ಕಂಪ್ನಿಗಳು ಇದೆ ಅಂದರೆ ಯಾಕೆ, ಸೇಫ್ಟಿ ಮೇಂಟೈನ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ಡೇಟಾ ಮೇನ್ ಇಂಪಾರ್ಟೆಂಟ್, ಡೇಟಾ ಇನ್ನೊಬ್ರು ಲೀಕ್ ಆಗಬಾರ್ದು. ಆ ಒಂದು ಕಾರಣಕ್ಕೋಸ್ಕರ ಇದೇ ಒಂದು ಇದು ನಡೀತಿದೆ, ವಾಟ್ಸಪ್ನಲ್ಲಿ ಬ್ಯಾನ್ ಅಂತ ಇದು ನಡೀತಿದೆ. ಆದರೆ ಬಟ್ ಇದಕ್ಕೆ ಬ್ಯಾನ್ ಆಗೋದಕ್ಕೆ ಕಾರಣ ಏನಪ್ಪ ಅನ್ಬೇಕಾದ್ರೆ, ಯಾರು ಇಂಡಿಯಾದವರು ಏನು ಹೊಸ ಅದೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನಮಗೆ ಎಕ್ಸೆಪ್ಟ್ ಮಾಡಿ ಅಂತ ಹೇಳ್ತಾರೆ, ನಾವು ಓನ್ಲಿ ಮೆಸೇಜ್ ಮಾತ್ರ ಎಕ್ಸೆಸ್ ಕೊಡಿ, ಅದು ಬಿಟ್ಟು ಕಾಲಿಂಗು ವಿಡಿಯೋ ಕಾಲ್ ಏನೂ ಇಲ್ಲ ಅಂತ. ಆದರೆ ಬಟ್ ವಾಟ್ಸಪ್ದಾಗ ಅಂತ ನಾವು ಯಾವುದೇ ರೀತಿ ಕೂಡ ನಮಗೆ ಕೊಡಲ್ಲ, ಯಾವುದೇ ರೀತಿ ನಾವು ಪರ್ಸನಲ್ ಡೇಟಾ ಬಿಟ್ಟು ಕೊಡಲ್ಲ ಅಂತ ಹೇಳ್ತಂದ್ರೆ, ಇದು ನೋಡಿ ವಾಟ್ಸಪ್ ಪರ್ಸನಲ್ ಅಂದರೆ ಈ ರೀತಿ ಇರಬೇಕು, ವಾಟ್ಸಪ್ದವ್ರ ಸೇಫ್ಟಿ ಅಂದರೆ ಈ ರೀತಿ ಇರಬೇಕು ಪ್ರತಿಯೊಬ್ಬರು ಕೂಡ. ಇದೊಂದು ವಾಟ್ಸಪ್ನಲ್ಲಿ ನಡೀತಾ ಇದೆ. ಇದ್ರ ಬಗ್ಗೆ ನಾನು ಏನಾದರೂ ಮಾಹಿತಿ ಬಂದರೆ ಮತ್ತೆ ಏನಾದರೂ ಆದರೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಂಚೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಅನಿಸಿದೆ ಚಿಕ್ಕದಾಗಿ ಕಮೆಂಟ್ ಅದ್ರ ಜೊತೆ ಪ್ರತಿಯೊಬ್ಬ ವಾಟ್ಸಪ್ ಯೂಸ್ ಮಾಡೋರು ಪ್ರತಿಯೊಬ್ಬರು ಕಡೆ ಈ ಒಂದು ಶೇರ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಪ್ರತಿಯೊಬ್ಬರು ಕೂಡ ಚೇಂಜ್ ಮಾತ್ರ ಮತ್ತೆ ಸಿಗ್ತಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.